ಹೀಗೆ ಅಡ್ಡನೇ ವೀಡಿಯೋ ಮಾಡಿ ಆಯಿತಾ. ಯಾಕಂದರೆ ನಮಗೆ ಹಾಂ ಹಾಂ ಏನು ಮಾಡಲ್ಲ ನೀನು, ಏನು ಮಾಡಲ್ಲ, ಏನು ಮಾಡಲ್ಲ, ಏನು ಮಾಡಲ್ಲ. ಏನೋ ಹಟ್ಟಿ ಪಾಟಿ ಬಂದದ್ದು ನೀನು ಅಷ್ಟೇ ಪಾಪ. ಇಲ್ಲ ಏನು ಟೆನ್ಷನ್ ಮಾಡ್ಕೊಳ್ಬೇಡ ನೀವು ಆಯಿತಾ, ಏನು ಟೆನ್ಷನ್ ಮಾಡೋದು ಬೇಡ. ಕಲ್ಲು ಎಡ್ತೀನಿ ಸರ, ಕಲ್ಲು ಎಡ್ತೀನಿ ನೋಡ್ಕ ಮತ್ತೊಂದು ಕೊಲ್ಲಿತ್ತಾ ಹಾವು ಸಣ್ಣದಿಲ್ಲ, ಹಾವು ದೊಡ್ಡದಿದೆ. ಸಣ್ಣದ ಅವಳು ಸಣ್ಣದು ಬಂದದ್ದು ಹಾಪತ್ತು ಬಟ್ಟಿ ದೊಡ್ಡದಾಯ್ತಾ. ಕೊಲ್ಲು 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 ಕೊಲ್ಲು. ಇಲ್ಲ ಇಲ್ಲ ಹೆದ್ರದ್ ಬೇಡ, ಹೆದ್ರದ್ ಬೇಡ. ಹಾವು ಇಷ್ಟು ದೊಡ್ಡದಿತ್ತು ಸಣ್ಣದಂತೀರಿ ನೀವು ಅಲ್ವಾ. ಅವಳ ತಿಂದ ದಪ್ಪ ಅದೇ ಈಗ ದಪ್ಪ ಅದ. ಕೆಲಸ ಮಾಡ್ಕೊಂಡು ಹೋಗ್ಬೋದಾ? ನಾನು ಭಾರಿ ಪ್ರಯತ್ನ ಮಾಡಿ ಕೊಲ್ಲಿದ್ದು ಹಾವು ಇಲ್ಲಿವರೆಗೆ ಓಡ್ ಬಂದಿದ್ದೆ ಕೊಡು ಹುಡುಕಂತ. ಇಲ್ಲ ಬಿಡ್ತು, ಇಲ್ಲ ಗಡಿಬಿಟಿಗೆ ಒಬ್ಬನೇ ಬಂದಲ್ಲ, ಗೊತ್ತಾಗಿಲ್ಲ. ಟೆನ್ಷನಲ್ಲಿದ್ದಿದ್ನಾ ತಲೆ ಅಂದರೆ ಮುಚ್ಕೊಂಡು ಸಲ ಮೈಂಡ್ ವರ್ಕ್ ಆಗಬೇಕಲ್ಲ. ಒಬ್ಬರು ಯಾರ ಜೊತೆಯಲ್ಲಿ ಒಬ್ರು ಇದ್ದರೆ ಪರವಾಗಿಲ್ಲ. ತಪ್ಪತ್ತು ನೀವು ಹಿಡ್ಕಂತ್ರಿಯಾ? ಅಲ್ಲ ತೊಂದರೆ ಇಲ್ಲ, ನಾನು ಕೈಯಿಂದ ಹಾಕ್ತಾ ಇರ್ತೀನಿ ಬನ್ನಿ. ನಾನೆಂತ ಹಿಡ್ಕೋಬೇಕು ಹೇಳಿ? ಜಸ್ಟ್ ಇದನ್ನು ಒಂದು ಕೈಯಲ್ಲಿ ಹಿಡ್ಕೊಳ್ಳಿ ಸಾಕು, ಜಸ್ಟ್ ಹಿಡ್ಕೊಳ್ಳಿ ಬೇಗ ಬೇಗ ಬೇಗ. ಒಂದು ನಿಮಿಷ ನೀವು ಮುಸ್ಲಿಮ, ಜಸ್ಟ್ ಹಿಡ್ಕೊಳ್ಳಿ, ತೊಂದರೆ ಇಲ್ಲ, ನೀವು ಹಿಡ್ಕೊಳ್ಳಿ. ಬೇಗ ಕಷ್ಟ ಉಂಟಲ್ಲ, ನಾನು ಒಬ್ಬನೇ ಇಟ್ಟಲ್ಲ. ಬಿಡಿಸ್ಕೊಂಡಿರಲಿಲ್ಲ, ಬಿಡಬೇಡಿ, ಬಿಡಬಾರ್ದು ಬಿಡಬೇಡಿ. ಎಷ್ಟು ನಾನು ಒಂದು ಗೇಟ್ ಹಾಕೊಂಡ್ರೆ ಏನಾಗಲ್ಲ, ಕರೀರಿ. ನಮ್ಮ ಕೈ ಕಟ್ಟಿ ಹೈಟ್ ಮಾಡಿ ಸ್ವಲ್ಪ ಅಲ್ಲಿ ಹಾಗೆ ಕಳಿಸಲ ಒಂದು ಬೈಟ್ ಆಯ್ತಲ್ಲ. ಬೈಟ್ ಆಯ್ತಾ? ಹೌದು, ಬೈಟ್ ಆಗಿ ಹಾಂ, ಡಾಕ್ಟರ್ಗೆ ಇದ್ರು ಮನೆ ಕೇಸ್ ಆಯ್ತು. ಹೌದಾ? ಇನ್ನೂ ತೀರ್ಮಾನ ಆಗಿಲ್ಲ. ಕೇಸ್ ಆಯ್ತಾ? ಕೇಸ್ ಆಯ್ತು ಅಂದರೆ ಕುಂದಾಪುರ ಸರ್ಜನ್ ಡಾಕ್ಟರ್. ಹಾಂ ಕುಂದಾಪುರ ಸರ್ಜನ್ ಅಲ್ಲ ಇವ, ಕುಂದಾಪುರ ಡಾಕ್ಟ್ರ್ ಮೇಲೆ, ಗೌರ್ಮೆಂಟ್ ಡಾಕ್ಟ್ರ್ ಮೇಲೆ ಹಾವೇ ಕಚ್ಚಿದಲ್ಲ ಅಂತೇಳಿ. ಕಚ್ಚಿದಲ್ಲ ಅಂತ ಕಡೆ ಕೊಟ್ಟರು ಮಾಹಿತಿ ಅಕ್ಕಲ್ಲಿ. ಹಾಂ, ಬಲಗೈಯ ಮೂರನೇ ಬೆಳ್ಳಿ ಕಚ್ಚಿದಂತೇಳಿ ಕೊಟ್ಟರು. ಓಕೆ, ಇಲ್ಲ ಇಲ್ಲ ಏನು ಭಯಭೀತಿ ಆಗೋದು ಬೇಡ. ಆಯ್ತಲ್ವ, ಆಫ್ ಮಾಡಲಾಯ್ತಾ? ಸರಿ ಹಾಗೆ ಇಲ್ಲಿ ನಾನು ಸ್ಟಾಪಲ್ಲಿ ಇರ್ತೇನೆ. ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಒಪ್ಪಂದ ಅಂಬಾಗಿಲು. ನಾನು ಒಂದು ಕೆಲವು ದಿವಸಗಳ ಕಾಲ ಊರಲ್ಲಿ ಇಲ್ಲ ಇತ್ತು. ನಮ್ಮ ಅಣ್ಣ ಒಂದು ಬಾಂಬೆಯಲ್ಲಿ ಡೆತ್ ಆದ್ದರಿಂದ ನಾನು ಬಾಂಬೆಗೆ ಹೋಗಿದ್ದೆ. ಮೊನ್ನೆ ಅಷ್ಟೇ ರೀಚ್ ಆಗಿದ್ದೆ ನಾನು ಊರಿಗೆ. ರೀಚ್ ಆದ ದಿವಸನೂ ಕೂಡ ಒಂದು ಹಾವು ಬಂದಿತ್ತು. ಕಡೆಗೆ ಅದು ನನಗೆ ಹಿಡಿಲಿಕ್ಕಾಗಿಲ್ಲ, ಪಕ್ಕಾಶೆ ಒಳಗಿಂದ ಜಂಪ್ ಆಯಿತು ನನ್ನ ಫ್ರೆಂಡ್ ಮನೆಗೆ. ಇವತ್ತು ಕೂಡ ತುಂಬ ದಿವಸ ಆಯಿತು ನನಗೆ ನಿದ್ರೆ ಇಲ್ಲ. ಎಷ್ಟು ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದೆ. ಆವಾಗ ಕಾಲ್ತೋಡು ಗ್ರಾಮ, ನಮ್ಮ ಬೈಂದೂರು ತಾಲೂಕು ಕಾಲ್ತೋಡು ಗ್ರಾಮದಲ್ಲಿ ವಿಶ್ವನಾಥ ಬೋವಿ ಎಂಬವ್ರ ಮನೆಯಲ್ಲಿ ಈ ಹಿಂದೆ ಕೂಡ ಒಂದು 2 ವರ್ಷ ಆಯಿತಾ ಅಂತ ನನಗೆ ಸರಿ ನೆನಪಿಲ್ಲ, 2 ವರ್ಷ ಆಗಿರ್ಬೋದು. ಅವ್ರ ಮನೆಯಲ್ಲಿ ಈ ಹಿಂದೆನೂ ಕೂಡ ಒಂದು ಹಾವು ಬಂದಿತ್ತು, ನಾಗರಾವು. ಅದನ್ನು ಕೂಡ ನಾನು ಹಿಡಿದು ಕಾಡಿಗೆ ಬಿಟ್ಟು ಬಂದಿದ್ದೇನೆ. ಈಗ ಕೂಡ ಅವ್ರ ಮನೆಯಲ್ಲಿ ಪುನಃ ಈಗ ಒಂದು ಕೋಳಿ ಫಾರ್ಮಲ್ಲಿ ಒಂದು ಹಾವು ಬಂದಿತ್ತು. ತಕ್ಷಣ ಅವರು, ನಮ್ಮ ವಿಶ್ವನಾಥ್ ಬೋವಿಯವರು ಊರಾಗಿ ಇಲ್ದಿದ್ದ ಕಾರಣ ಅವರು ನನಗೆ ತಕ್ಷಣ ಕರೆ ಮಾಡಿದರು. ನನ್ನ ಇನ್ನೊಂದು ಮೊಬೈಲಿಗೆ ಮಾಡಿದರು. ತಕ್ಷಣ ನಾನು ಹೋಗಿ ಸ್ಥಳಕ್ಕೆ ಎಂಟ್ರಿ ಕೊಟ್ಟು ಆ ಹಾವನ್ನು ಈಗ ಸೆರೆ ಹಿಡಿದಿದ್ದೇನೆ. ನಾನು ಈಗ ಅದನ್ನು ಬಿಡುವಂತಹ ಕಾರ್ಯವನ್ನು ಮಾಡ್ತಾಯಿದ್ದೇನೆ. ದಯವಿಟ್ಟು ಸ್ನೇಹಿತರೆ, ಈ ವಿಡಿಯೋ ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇದು ನಾನು ಶೋಗೋಸ್ಕರ ಮಾಡ್ತಾ ಇರೋದಲ್ಲ, ನಿಮಗೆಲ್ಲ ಗೊತ್ತಿದ್ದ ವಿಷಯ. ನನ್ನ ಹೆಲ್ತ್ ಕೂಡ ಕರೆಕ್ಟ್ ಇಲ್ಲದಿದ್ರೂ ಕೂಡ
ನೀವು ಕರೆದ ತಕ್ಷಣ ಬಂದು ನಾನು ಹಾವನ್ನು ನೋಡಿ, ಗಂಡನಾಗ ಇದು ಹಾವನ್ನು ಸೆರೆ ಹಿಡಿಯುವಂಥ ಕೆಲಸ ಮಾಡ್ತಿದ್ದೇನೆ. ನೋಡಿ, ಇದು ಇಲ್ಲಿ ಎಲ್ಲ ತಿಂದಿದೆ, ಈಗ ಎಲ್ಲ ಒಮೆಂಟ್ ಮಾಡಿದ್ದೆ ಅದು ನನ್ನ ಚೀಲದಲ್ಲಿ. ಈಗ ಅದಕ್ಕೆ ನಾನು ಬಿಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಹೋಗ್ತಾ ಇದ್ದೇನೆ. ನೋಡಿ ನೋಡಿ ಸ್ನೇಹಿತರೆ, ಗಂಡು ನಾಗರಾವ್ ಇದು ಹೋಗ್ತಾ ಇದೆ ನೋಡಿ, ಹೇಗೆ ನೋಡಿ. ದಯವಿಟ್ಟು ಈ ಸ್ನೇಹಿತರೆ ಈ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇದನ್ನು ಕಾಡಲ್ಲೇ ಬಿಟ್ಟಿದ್ದೆ ನಾನು. ಯಾವಾಗಲೂ ಹಾವುಗಳನ್ನು ಹಿಡಿದಿದ್ದು ನಾನು ಜನವಸತಿ ಪ್ರದೇಶದಲ್ಲಿ ಬಿಡುವುದಿಲ್ಲ, ಕಾಡು ಪ್ರದೇಶದಲ್ಲೇ ನಾನು ಬಿಡುವಂಥದ್ದು. ದಯವಿಟ್ಟು ಸುತ್ತುಬಾರು ಕಾಡಿದು, ದೊಡ್ಡ ಕಾಡು ನೋಡಿ, ಕಾಣಿಸ್ತದಲ್ಲ, ಸುತ್ತುಬಾರು ಕಾಡಿದು. ಕಾಡದಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾನು ಬಿಡ್ತಾ ಇದ್ದೇನೆ. ವೈಲ್ಡ್ ಲೈಫ್ ಏರಿಯಾ ಇದು, ವೈಲ್ಡ್ ಲೈಫ್ ಏರಿಯಾದಲ್ಲಿ ಬಿಡ್ತಾ ಇದ್ದೇನೆ. ಹಾವು ಸುರಕ್ಷಿತವಾಗಿ ಹೋಗಿದೆ. ದಯವಿಟ್ಟು ನನ್ನ 2 ನಂಬರ್ಗಳನ್ನು ಇದರಲ್ಲಿ ನಾನು ಕೊಟ್ಟಿರ್ತೇನೆ. ದಯವಿಟ್ಟು ಸ್ನೇಹಿತರೆ, ಹಾವು ಬಂದ ತಕ್ಷಣ ಕರೆ ಮಾಡಿದರೆ ನಿಮ್ಮ ಕರೆಗೆ ಸ್ಪಂದಿಸಿ ನಾನು ಬಂದೇ ಬರ್ತೇನೆ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪಂದ ಅಂಬಾಗಿಲು. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ.